ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸಂಪುಟ ಸರ್ಕಸ್. ಯಾರಿಗೆ ಪಟ್ಟ, ಯಾರಿಗೆ ಕೈ ತಪ್ಪಲಿದೆ ಅದೃಷ್ಟ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆಗೆ ಈಗಾಗಲೇ ಸಭೆ ಆರಂಭ ಆಗಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಸಂಪುಟ ವಿಸ್ತರಣೆಯ ಸರ್ಕಸ್. ಯಾರಿಗೆ ಈಗ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ, ಯಾರಿಗೆ ಲಕ್, ಆದ್ರೆ ಯಾರಿಗೆ ಈ ಒಂದು ಅದೃಷ್ಟ ಸಿಗಲ್ಲ ಅನ್ನುವಂತಹ ಪ್ರಶ್ನೆಗಳಂತೂ ಎಲ್ಲರಿಗೂ ಕೂಡ ಕುತೂಹಲ ಇದೆ. ಕಾರಣ ಇರುವಂತಹ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆಗೆ ಈಗಾಗಲೇ ಸಭೆಯನ್ನ ಆರಂಭ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಸುರ್ಜೇವಾಲಾ, ಬಿಕೆ ಹರಿಪ್ರಸಾದ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸಬರಿಗೆ ಮಣೆ ಹಾಕುವ ಬಗ್ಗೆ ಗಂಭೀರವಾದ ಚರ್ಚೆ ಕೂಡ ನಡೀತಾ ಇದೆ. ಖರ್ಗೆ ಅವರು ಈ ಸಭೆಯಲ್ಲಿ ಇಲ್ಲ, ಬೆಂಗಳೂರಿಗೆ ಅವರು ವಾಪಸ್ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಆಕಾಂಕ್ಷಿಗಳು ಸಾಕಷ್ಟು ಲಾಬಿ ಮಾಡ್ತಿದ್ದಾರೆ. ಹಲವು ದಿನಗಳಿಂದಲೂ ಈ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ಲಾಬಿಯ ಮುಂದುವರಿದ ಭಾಗವಾಗಿ ಇದೀಗ ದೆಹಲಿಯತ್ತ ಸಚಿವ ಆಕಾಂಕ್ಷಿಗಳ ದಂಡು ದೌಡಾಯಿಸಿದೆ. ಶರತ್ ಬಚ್ಚೇಗೌಡ ಅವರು ದೆಹಲಿಯ ಕಡೆ ಪಯಣ ಮಾಡಿದ್ದಾರೆ. ನಯನಾ ಮೋಟಮ್ಮ ದೆಹಲಿಗೆ ಹೋಗಿದ್ದಾರೆ. ಬಾಗೇಪಲ್ಲಿ ಶಾಸಕರಾಗಿರುವ ಸುಬ್ಬಾರೆಡ್ಡಿ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಟ್ಟಾರೆ ನಿನ್ನೆ ಕೂಡ ಅನೇಕರು ದೆಹಲಿಗೆ ಹೋಗಿದ್ರು. ಯಾವಾಗ ಸಿಎಂ ಹಾಗೆಯೇ ಮಾಜಿ ಸಿಎಂ ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಾಯ್ತು, ಅನೇಕರು ದೆಹಲಿಯತ್ತ ಮುಖ ಮಾಡಿದ್ರು. ಇವತ್ತು ಕೂಡ ಅದರ ಒಂದು ಸರದಿ ಮುಂದುವರೆದಿದೆ. ಖಂಡಿತ ಮಹಿಳೆಯರಿಗೆ ಹೈಕಮಾಂಡಿಗೆ ನಾನೇನು ಹೇಳಿಲ್ಲ. ಸೀನಿಯರ್ಸು ಅವ್ರಿಗೆ ಸಾಕಷ್ಟು ಅವ್ರ ನಿರ್ಧಾರ ತಗೊಂತಾರೆ. ಒಳ್ಳೆ ನಿರ್ಧಾರ ನಮ್ಮ ಪಕ್ಷದ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತಗೊಂತಾರೆ ಅಂತ ನಾನು ಆ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅವರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ರೆ ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಸಹಜವಾಗಿ ದೆಹಲಿಯಲ್ಲಿ ಈಗಾಗಲೇ ಸಚಿವ ಸಂಪುಟದ ವಿಸ್ತರಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಪ್ರಯತ್ನ ಎಲ್ಲ ಇರುತ್ತೆ, ಆ ರೀತಿಯಲ್ಲಿ ಒಂದು ಪ್ರಯತ್ನ ನಮ್ದು ಕೂಡ ಇದೆ. ಆಗ್ಲೇ ಯುವಕರಂತೆಲ್ಲ ಒಂದು ಮಾಡಿರ್ತಕ್ಕಂಥ ಕೆಲಸ, ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದ ಒಂದು ದೃಷ್ಟಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬರೆ ಸಂಘಟನೆ ಮಾಡೋಣ ಉದ್ದೇಶದಲ್ಲಿ ಕೇಳ್ತಾ ಇದ್ದೀವಿ. ಸಹಜವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಏನ್ ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನ್ ಕೊಡಬೇಕು, ಹಿರಿಯರಿಗೆ ಏನ್ ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂತ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರಟ್ಟಾಗಿ ಕೂತ್ಕೊಂಡು ಸೂಕ್ತವಾದಂಥ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಕೇಳಂಥದ್ದು, ಪ್ರಯತ್ನ ಪಡೋಂಥದ್ದು ನಮ್ಮ ಒಂದು ಕರ್ತವ್ಯ. ಆಯ್ಕೆ ಮಾಡೋಂಥದ್ದು, ಅವಕಾಶಗಳು ಮಾಡ್ಕೊಳ್ಳೋಂಥದ್ದು ಹೈಕಮಾಂಡ್ ಮಾಡ್ಕೊಡುತ್ತೆ. ಅದಕ್ಕೆಲ್ಲರಿಗೂ ಕೂಡ ನಾವು ಬದ್ಧರಾಗಿರ್ತೀವಿ. ಇದರಲ್ಲಿ ಪ್ರಯತ್ನ ಅಷ್ಟೇ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡಲ್ಲಿ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದ್ಮೇಲೆ, ಹಾಫ್ ಟರ್ಮ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತು ಮೇಲೆ ನಾನು ಇವತ್ತು ನಾನು ಡೆಲ್ಲಿ ತೆರಳ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಹತ್ರ ನಾನು ಮನವಿಯನ್ನು ಸಲ್ಲಿಸ್ತೀನಪ್ಪ. ಮೇಡಮ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಸಭೆ ಆರಂಭ ಆಗಿದೆ. ಸಿಎಂ, ಮಾಜಿ ಸಿಎಂ ಸುರ್ಜೇವಾಲಾ ಅವರು ಜೊತೆಗೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಗೆ ಸಭೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆಕಾಂಕ್ಷಿಗಳ ದಂಡೆ ದೆಹಲಿಯತ್ತ ಹೋಗ್ತಾ ಇರುವಂತದ್ದು, ಲಾಬಿ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಯಾವೆಲ್ಲ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಮಾನದಂಡಗಳ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ? ನವಿತಾ, ಮೂರುವರೆ ವರ್ಷಗಳದ ಕ್ಯಾಬಿನೆಟ್ ಏನಿತ್ತು ಅದು ಎಲ್ಲ ಒಂದ್ ಕಡೆ ಆಡಳಿತದ ಕ್ಯಾಬಿನೆಟ್ ಆಗಿತ್ತು. ಈಗ ಬರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವ್ರ 2ನೇ ಕ್ಯಾಬಿನೆಟ್ ಅಂದ್ರೆ ಏನು 13 ಜನ ಆದ್ಮೇಲೆ 20 ಸ್ಥಾನಗಳನ್ನು ತುಂಬಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಂದಾಗಿದ್ರೆ, ಇದು ಎಲ್ಲ ಒಂದ್ ಕಡೆ ಬರ್ತಕ್ಕಂತಹ GBA, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದ್ರ ಜೊತೆಗೆ ಬರ್ತಕ್ಕಂಥ 2028ರ ವಿಧಾನಸಭೆ ಚುನಾವಣೆ ಕೂಡ ಗೆಲ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ಅಳೆದು ತೂಗಿ ಈಗ ಸಂಪುಟ ವಿಸ್ತರಣೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದಿರತಕ್ಕಂಥದ್ದು. ಈಗಾಗಲೇ ಎಲ್ಲ ಒಂದ್ ಕಡೆಗೆ ಹಿರಿಯರಿಗೆ ಅವಕಾಶ ಮಾಡ್ಕೊಡ್ಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದ್ ಕಡೆಗೆ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಈಗ ಹೊಸಬ ಶಾಸಕರು ಕೂಡ ಈಗಾಗಲೇ ಪೈಪೋಟಿಗೆ ಇಳಿದಿರುವಂತದ್ದು. ಯಾಕಂದ್ರೆ ಕೊನೆಯ 1.5 ವರ್ಷ ಅಥವಾ 2 ವರ್ಷಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ರೆ ಬರ್ತಕ್ಕಂತ ಒಂದು ಫ್ಯೂಚರ್ ಕೂಡ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಆ ಶಾಸಕರು ಕೂಡ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ
ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಇದೀಗ ಕಾಂಗ್ರೆಸ್ ನಾಯಕರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಆದಂತಹ ಒಂದು ಪಟ್ಟಿಯನ್ನ ತಯಾರು ಮಾಡಿಕೊಂಡಿದ್ದಾರೆ. ಇಲ್ಲೊಂದ್ ಕಡೆ ಈಗಾಗಲೇ 13 ಜನ ಮಂತ್ರಿಗಳು ಕೂಡ ಈಗಾಗಲೇ ನೇಮಕ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 20 ಸ್ಥಾನಗಳಿಗೆ ಯಾವ ಜಿಲ್ಲೆಯಲ್ಲಿ ಯಾವ ಅವಕಾಶನ ಮಾಡ್ಕೊಳ್ಬೇಕು ಮತ್ತೆ ಆ ಒಂದು ಶಾಸಕರಿಗೆ ಅವಕಾಶನ ಮಾಡಿಕೊಟ್ಟದಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನ ಅವ್ರು ಎಷ್ಟು ಮಟ್ಟಿಗೆ ಗೆಲ್ತಾರೆ, ಮತ್ತೊಂದ್ ಕಡೆ 2022 ಚುನಾವಣೆಗೂ ಕೂಡ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರದ ಆಧಾರದ ಮೇಲೆ ಜಾತಿ ಆಗಿರ್ಬೋದು, ಪ್ರಾಂತ್ಯವರ ಆಗಿರ್ಬೋದು, ಮತ್ತೆ ಜಿಲ್ಲಾವರ ಆಗಿರ್ಬೋದು, ಮತ್ತೆ ತಾಲೂಕುವರ ಆಗಿರ್ಬೋದು, ಇವೆಲ್ಲ ಒಂದು ಕಾರಣಗಳನ್ನ ಇಟ್ಕೊಂಡು ಇದೀಗ ಇಲ್ಲೊಂದ್ ಕಡೆ ಪಟ್ಟಿಯನ್ನ ಪಡಿಸುವ ಒಂದು ಕೆಲಸ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ನಾಯಕರು ಅಂದ್ರೆ ರಾಜ್ಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಏನ್ ಪಟ್ಟಿಯನ್ನ ಕೊಡ್ತಾರೆ ಅದಕ್ಕೆ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಒಪ್ಪಿಗೆ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಇಲ್ಲೊಂದ್ ಕಡೆ ಹೈಕಮಾಂಡ್ ಕೋಟಾದಲ್ಲೂ ಕೂಡ ಒಂದಷ್ಟು ಜನ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಆಗಿರ್ಬೋದು, ಒಂದ್ ಕಡೆ ಟೀಮು, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಬಣ ಆಗಿರ್ಬೋದು. ಇದ್ರ ಜೊತೆಗೆ ಇಲ್ಲ ಒಂದ್ ಕಡೆ ಹೈಕಮಾಂಡ್ ಮಟ್ಟದ ಕೆಲ ಶಾಸಕರು ಕೂಡ ಪೈಪೋಟಿಗಿರ್ತಾರೆ. ಒಂದು ಸಮುದಾಯವಾರ ಅಂದ್ರೆ ಸಮುದಾಯ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ಹಾಗಾಗಿ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ನಿಟ್ಟಿನಲ್ಲಿ ಕೂಡ ಲಾಬಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಟೀಮ್ ಅನ್ನು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಂಡಿದೆ. 20 ಸ್ಥಾನಗಳಲ್ಲಿ 20 ಸ್ಥಾನವನ್ನ ತುಂಬುತ್ತಾರ ಅಥವಾ 16ರಿಂದ 17 ಸ್ಥಾನಗಳನ್ನ ಫುಲ್ಫಿಲ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಉಳಿದ ಒಂದು 3 ಸ್ಥಾನಗಳನ್ನ ಉಳಿಸ್ಕೊಂಡು ಅಂತಿಮವಾಗಿ ಇನ್ನು 3-4 ತಿಂಗಳಲ್ಲಿ 2 ಉಪಚುನಾವಣೆಗಳು ಕೂಡ ನಡೀತಾ ಇದೆ. ಆ ಒಂದು ಉಪಚುನಾವಣೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು 2-3 ಸ್ಥಾನವನ್ನು ಬಾಕಿ ಉಳಿಸಿಕೊಂಡು 17ರಿಂದ 18 ಸ್ಥಾನವನ್ನ ಅಂತಿಮವಾಗಿ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅಂದ್ಕೊಂಡಿದೆ ಆದಲ್ಲಿ ಇವತ್ತು ಅಂತಿಮವಾಗಿ ರಾಷ್ಟ್ರೀಯ ನಾಯಕರು ಏನಾದ್ರು ಒಪ್ಪಿಗೆನ ಕೊಟ್ಟರೆ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏನಾದ್ರು ಪಟ್ಟಿಗೆ ಒಪ್ಪಿಗೆನ ಕೊಟ್ಟದೇ ಆದಲ್ಲಿ ಸೋಮವಾರ ಸಂಪುಟ ವಿಸ್ತರಣೆ ಅಂದ್ರೆ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಕೊನೆಯ ಕ್ಷಣದಲ್ಲಿ ಅಂದ್ರೆ ತಮಗೆ ಮಂತ್ರಿ ಸ್ಥಾನ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆ ಮತ್ತೆ ಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ಲಾಬಿಯನ್ನ ಮಾಡಬಾರ್ದು ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಒಂದಷ್ಟು ಜನ ಶಾಸಕರು ಈಗಾಗಲೇ ರಾಜ್ಯ ನಾಯಕರು ಯಾವಾಗ ದೆಹಲಿಗೆ ಹೋದ್ರು ಇವರು ಕೂಡ ಆಕಾಂಕ್ಷಿಗಳೆಲ್ಲರೂ ಕೂಡ ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಲಾಬಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಲಾಬಿ ಮಾಡುವಂತ ಶಾಸಕರಾಗಿರ್ಬೋದು, ಮತ್ತೊಂದ್ ಕಡೆ ಈಗಾಗಲೇ ಹೊಸಬರು ಏನು ಅನ್ಯ ಪಕ್ಷದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತ ಶಾಸಕರಾಗಿರ್ಬೋದು, ಮತ್ತೊಂದ್ ಕಡೆ ಹಿರಿಯ ಶಾಸಕರಾಗಿರ್ಬೋದು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲ ಅವಕಾಶನ ಕೈ ತಪ್ಪಿದ್ದಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಯಾರಿಗೆಲ್ಲ ಅವಕಾಶ ಅಂದ್ರೆ ಡಿ.ಕೆ. ಶಿವಕುಮಾರ್ ಯಾರಿಗೆಲ್ಲ ಭರವಸೆನೆ ಕೊಟ್ಟಿದ್ದಾರೆ, ಇವೆಲ್ಲ ಶಾಸಕರು ಇದೀಗ ಕಾತುರದಿಂದ ಕಾಯ್ತಾ ಇದ್ದಾರೆ ನಮ್ಮ ಹೆಸರು ಏನಾದ್ರು ಫೈನಲ್ ಆಗ್ಬೋದು ಅನ್ನೋದು. ಹಾಗಾಗಿನೇ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು 2ನೇ ಕ್ಯಾಬಿನೆಟ್ ಅನ್ನುವಂಥದ್ದು ಅಂತಿಮವಾಗಿ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಈಗ ಎಲ್ಲರಿರ್ತಕ್ಕಂಥ ಗಮನ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.